ಅಷ್ಟಮಿಯ ಸ್ಪೆಷಲ್ ಆಗಿ ಮಾಡುವ ಮೂಡೆ ಕೊಟ್ಟಿಗೆ ಅಥವಾ ಮೂಡೆ ಕಡುಬು ನಾವು ಹೇಗೆ ಮಾಡೋದು ಅಂತ ನೀವೇ ನೋಡಿ. ಬಾಳೆ ಎಲೆ ಈ ರೀತಿಯಾಗಿ ಅಗಲವಾಗಿ ಉದ್ದವಾಗಿರಬೇಕು. ಅದನ್ನು ಬಾಡಿಸಿಕೊಂಡು ಇಟ್ಟಾಗಿದೆ. ನಂತರ ಈ ರೀತಿಯಾಗಿ ಮೂಡೆಯನ್ನು ಕಟ್ಟಿಕೊಳ್ಳೋದು. ಬಾಳೆ ಬಾಡಿಸಿದ ನಂತರ ಅದರದ್ದೇ ಸೈಡಲ್ಲಿರುವಂತಹ ನಾರನ್ನು ನಾವು ಬಳ್ಳಿಯ ಹಾಗೆ ಉಪಯೋಗಿಸೋದು. ಬೇರೆ ಯಾವುದೇ ಬಳ್ಳಿ ಇದಕ್ಕೆ ಉಪಯೋಗಿಸೋದಿಲ್ಲ. ಒಂದು ಸೈಡನ್ನು ಸಾಫ್ಟ್ ಯಾವುದಿರ್ತದೆ ಆ ಸೈಡನ್ನು ಕಟ್ಟಿಕೊಂಡ ನಂತರ ಇನ್ನೊಂದು ಸೈಡನ್ನು ಹಾಗೆ ಓಪನ್ ಆಗಿ ಬಿಟ್ಟಿರ್ತೇವೆ. ಈಗ ಹೀಗೆ ಕಾಣ್ತಾ ಉಂಟು. ಇನ್ನು ಇದಕ್ಕೆ ಇಡ್ಲಿಯ ಹಿಟ್ಟನ್ನು ಒಳಗಡೆಗೆ ತುಂಬಿಸಿಕೊಳ್ಳುವುದು. ಸುಮಾರು ಅರ್ಧ ಭಾಗದಷ್ಟು ತುಂಬಿಸಿಕೊಂಡು ಮತ್ತೆ ಇದರ ಇನ್ನೊಂದು ಸೈಡನ್ನು ಕೂಡ ಬಾಳೆಯ ನಾರಿನಿಂದಲೇ ಇದನ್ನು ಕಟ್ಟಿಕೊಳ್ಳೋದು. ಈಗ ನೋಡಲಿಕ್ಕೆ ಚಾಕ್ಲೇಟ್ನ ಹಾಗೆ ಕಾಣೋದು. ನಾವು ಇದಕ್ಕೆ ಮೂಡೆ ಕೊಟ್ಟಿಗೆ ಅಂತ ಹೇಳ್ತೇವೆ. ಹಬೆಯಲ್ಲಿ ಇದನ್ನು ಬೇಯಿಸಿಕೊಂಡ್ರೆ ನಮ್ಮ ಕೊಟ್ಟಿಗೆ ಅಥವಾ ಕಡುಬು ತಯಾರಾಗ್ತದೆ. ಇದನ್ನು ಬಾಳೆಲೆಯಿಂದ ಬಿಡಿಸಿಕೊಂಡು ಚಂದಕ್ಕೆ ತುಂಡು ಮಾಡಿಕೊಂಡ್ರೆ ನೋಡಿ ಹೀಗೆ ಕೊಟ್ಟಿಗೆ ರೆಡಿ.